ನಮಸ್ತೆ ವೀಕ್ಷಕರೇ. ಈಗ ವೃಷಭ ರಾಶಿ ಗುರುಗಳು ಅಂದರೆ ಬೃಹಸ್ಪತಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಮಾಡಬೇಕಾದ್ರೆ ಅಂದರೆ ವೃಷಭ ರಾಶಿಯವರಿಗೆ ಧನಸ್ಥಾನದಿಂದ ಸಹಜ ಭಾವಕ್ಕೆ ಬರ್ತಿದ್ದಾರೆ. ಅಂದರೆ 2ನೇ ಮನೆಯಿಂದ 3ನೇ ಮನೆಗೆ ಬರ್ತಿದ್ದಾರೆ. ಹಾಗೆ ಶನಿ ವಕ್ರಗತನಾಗಿ ಲಾಭಸ್ಥಾನದಲ್ಲೇ ಕೂತ್ಕೊಂಡಿದ್ದಾರೆ. ಮತ್ತು ಚತುರ್ಥದಲ್ಲಿ ಕೇತು ಮತ್ತು ಚಂದ್ರ ಇದ್ದಾರೆ. ಪಂಚಮದಲ್ಲಿ ಶುಕ್ರ, ಷಷ್ಠಮದಲ್ಲಿ ಸೂರ್ಯ, ಬುಧ, ಕುಜ. ಈ ಚಾರ್ಟ್ನ ನೀವು ನೋಡ್ಬೋದು, ಇದು ಹಾಕಿದ್ದೀನಿ. ಹಾಗೆಯೇ ರಾಹು ಬಂದ್ಬಿಟ್ಟು ಕರ್ಮಸ್ಥಾನದಲ್ಲಿದ್ದಾರೆ, ಅಂದರೆ ದಶಮದಲ್ಲಿದ್ದಾರೆ. ಈಗ ವೃಷಭ ರಾಶಿಯವರಿಗೆ ಹೇಗಿರುತ್ತಪ್ಪ ಅಂದರೆ, ಮೊದಲನೇದಾಗಿ ಗುರು ಪರಿವರ್ತನೆಯಿಂದ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ, ಧನಸ್ಥಾನದಲ್ಲಿ ಇರಬೇಕಾದ್ರೆ ತುಂಬ ಒಳ್ಳೆಯ ಕಾರ್ಯಗಳು ಮಾಡಿರ್ತಾರೆ. ಆಮೇಲೆ ಒಳ್ಳೆ ರೀತಿಯಿಂದ ಇನ್ಕಮ್ಮು ಎಲ್ಲ ಬಂದಿರುತ್ತೆ. ಅಂದರೆ ಇಲ್ಲಿವರೆಗೂ ರಂಧ್ರಭಾವ ಅಂದರೆ 8ನೇ ಮನೆ ಅಧಿಪತಿ ಧನಸ್ಥಾನದಲ್ಲಿದ್ದರು, ಅಂದರೆ 2ನೇ ಭಾವದಲ್ಲಿದ್ದರು. ಇಷ್ಟು ದಿನ ಅವರಿಗೆ ಇನ್ಕಮ್ ಹೆಂಗೋ ನಡೀತಾ ಇತ್ತು, ಎಲ್ಲ ರೀತಿಯಿಂದ ದೇವರು ಅನುಗ್ರಹ ಇತ್ತು, ಕೃಪೆ ಇತ್ತು, ಅವರು ಹೆಂಗೋ ನಡೆಸ್ತಾಯಿದ್ರು. ಈಗ ಸಹಜ ಭಾವಕ್ಕೆ ಬಂದಿದೆ, ಅಂದರೆ ತೃತೀಯಕ್ಕೆ ಬಂದಿದೆ 2ನೇ ಮನೆಯಿಂದ. ಸೊ 2ನೇ ಮನೆಯಿಂದ 3ನೇ ಮನೆಗೆ ಬಂದರೆ ಏನಾಗುತ್ತೆ ಅಂದರೆ, ಒಂದು ಇವರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ, ಅಂದರೆ ತುಂಬ ಕರೇಜಿಯಸ್ ಆಗಿರ್ತಾರೆ, ಧೈರ್ಯಶಾಲಿಯಾಗಿರ್ತಾರೆ, ತುಂಬ ಬಲಶಾಲಿಯಾಗಿ ಅವರು ಎಲ್ಲನೂ ಧೈರ್ಯ ಬಂದುಬಿಟ್ಟಿರುತ್ತೆ. ಯಾಕಂದರೆ ಗುರು ಧನಸ್ಥಾನದಲ್ಲಿ ಇರಬೇಕಾದ್ರೆ ಎಷ್ಟೆಲ್ಲ ಏನೇನು ಕೆಲಸ ಮಾಡಲ್ಲ ಅನ್ನೋದು, ಏನೇನು ಗಳಿಸಲ್ಲ ಅನ್ನೋದು, ಏನೇನು ವಿದ್ಯೆ ಅರ್ಜನೆ ಮಾಡೋಕ್ಕಾಗೋದಿಲ್ಲ ಅಂಥದ್ದೆಲ್ಲ ವಿದ್ಯೆ ಮಾಡಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಮಕ್ಕಳಿದ್ರೆ ಅವರು ಓದೋದಿಲ್ಲ ಸರಿಯಾಗಿ ಅನ್ನೋದು ಅಂಥವ್ರಿದ್ದರೆ, ಇವಾಗ ಫಾರ್ ಎಕ್ಸಾಂಪಲ್ ಮಕ್ಕಳಿದ್ದಾರೆ, ಅವರು ಸರಿಗೆ ಓದ್ತಿರಲಿಲ್ಲ. ಆಮೇಲೆ ಗುರು ಧನಸ್ಥಾನಕ್ಕೆ ಬಂದಾಗ ಸ್ವಲ್ಪ ಓದೋ ಕಡೆ ಗಮನ ಇತ್ತು, ಮತ್ತು ಸ್ವಲ್ಪ ಚೆನ್ನಾಗಿ ಓದಿ ಹೆಸರು ಮಾಡಿದ್ರು. ಹಾಗೆಯೇ ದೊಡ್ಡವರು ಏನೋ ದುಡಿಬೇಕಾಗಿತ್ತು, ಮುಂಚೆ ಕಷ್ಟಕಾರಿಯಾಗಿತ್ತು. ಯಾವಾಗ ಅಂದರೆ ವೃಷಭನಲ್ಲೇ ಗುರು ಇರಬೇಕಾದ್ರೆ ಸ್ವಲ್ಪ ಕಷ್ಟಕಾರಿಯಾಗಿತ್ತು. ಆದರೆ ಗುರು ಯಾವಾಗ ಧನಸ್ಥಾನಕ್ಕೆ ಬಂದರೋ, ಸೊ ಅವಾಗೇನಾಯಿತು, ಕಷ್ಟ ಬಿಟ್ಟು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ದುಡಿದು ಒಳ್ಳೆ ಇನ್ಕಮ್ ತೊಗೊಂಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಧೈರ್ಯ ಬಂತು, ಅದರಿಂದ ಧೈರ್ಯ ಬಂತು. ಆಮೇಲೆ ಅವರು ಈ ಗುರು ಧನಸ್ಥಾನದಲ್ಲಿ ಇರಬೇಕಾದ್ರೆ ಹೆಚ್ಚು ಕಮ್ಮಿ 12 ತಿಂಗಳು ಅವ್ರಿಗೆ ಎಲ್ಲಿಂದನೋ ಒಂದು ಧೈರ್ಯ ಬಂದಿರುತ್ತೆ. ನಾನು ಏನೇ ಕೆಲಸ ಕೊಟ್ಟರು ನಾನು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಒಂದು ಧೈರ್ಯ, ಕರೇಜ್. ಆಮೇಲೆ ತುಂಬ ಬಲಶಾಲಿಯಾಗಿರ್ತಾರೆ, ಒಂದು ಮೈಂಡ್ ಸೆಟ್ಟು ತುಂಬ ಪಾಸಿಟಿವ್ ಆಗಿ ಇಟ್ಕೊಂಡಿರ್ತಾರೆ. ಅದಾದಮೇಲೆ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ ಎಲ್ಲರ ಹತ್ರನೂ. ಅಂದರೆ ರಿಲೇಟಿವ್ಸ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಸೊಸೈಟಿ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡ್ತಾರೆ. ಯಾರ ಹತ್ರನೂ ಜಗಳನೇ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ, ತುಂಬ ನಾಜೂಕಾಗಿ ಮಾತಾಡ್ತಾರೆ. ಅದರಿಂದ ಸ್ವಲ್ಪ ಧೈರ್ಯಶಾಲಿ ಮತ್ತು ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಆದರೆ 2ನೇ ಮನೆಯಿಂದ 3ನೇ ಮನೆ ಗುರು ಬಂದಾಗ ಅದೇನಾಗುತ್ತೆ, ಅದು ಇಷ್ಟು ದಿನ ಮಾಡಿರೋದು ಒಂಥರ ಓವರ್ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ನಾನು ಏನು ಬೇಕಾದ್ರೂ ಗಳಿಸಬಲ್ಲೆ, ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಅದು ಹೆಣ್ಮಗಳಾಗಿರಲಿ, ಗಂಡು ಮಗು ಆಗಿರಲಿ, ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ಯಾರೇ ಆಗಿರಲಿ, ಅದೊಂದು ಧೈರ್ಯ ಬಂದುಬಿಟ್ಟಿರುತ್ತೆ. ಅದರಿಂದ ಇನ್ನೊಂದೇನಪ್ಪ ಅಂದರೆ, ರಾಶ್ಯಾಧಿಪತಿ ಶುಕ್ರ ಬಂದುಬಿಟ್ಟು ಪಂಚಮದಲ್ಲಿದ್ದಾರೆ. ಅಲ್ಲಿ ಬುಧ ಮತ್ತು ಶುಕ್ರ ಪರಿವರ್ತನೆ ಇದೆ. ಸೊ ಅದು ನೀಚಭಂಗ ರಾಜಯೋಗ ಅಂತ ಮುಂಚೆನೇ ನಾನು ಪ್ರತಿಯೊಂದು ವೀಡಿಯೋನಲ್ಲಿ ಹೇಳಿದ್ದೀನಿ. ಅಂದರೆ ಮೇಷರಾಶಿಗೆ ನಾನು ವಿಶ್ಲೇಷಣೆ ಮಾಡಬೇಕಾದ್ರೆ, ಆಮೇಲೆ ನಮ್ಮ ಪೃಥ್ವಿಗೆ ಯಾವ ರೀತಿ ಅದ್ರ ಪರಿಣಾಮ ಬೀರುತ್ತೆ ಅಂತ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ಹಾಗೆ ಇಲ್ಲಿ ಏನಾಗುತ್ತೆ, ರಾಶ್ಯಾಧಿಪತಿ ಸ್ವಲ್ಪ ಬಲಶಾಲಿ ಆಗಿರ್ತಾರೆ. ಸೊ ಹಾಗಾಗಿ ಇನ್ನೊಂದೇನಪ್ಪ ಅಂದರೆ, ಷಷ್ಠಮ ಜೊತೆ, ಅಂದರೆ ಷಷ್ಠಮಾಧಿಪತಿ ರಾಶ್ಯಾಧಿಪತಿ ಕೂಡ ಹೌದು, ಷಷ್ಠಮಾಧಿಪತಿ ಕೂಡ ಶುಕ್ರನೇ. ಹಾಗಾಗಿ ಮೊದಲನೇದು ಯಾರು ವೈರಿ ಅವರಿಗೆ ಅಂದರೆ, ಅವರೇ ವೈರಿ. ಹೆಂಗಪ್ಪ ಅಂದರೆ, ಇಷ್ಟು ದಿನ ಸ್ವಲ್ಪ ತಗ್ಗಿ ಬಗ್ಗಿ ನಡೀತಾಯಿದ್ರು. ಇವಾಗ ಈ ಗುರು ಬದಲಾವಣೆ ಆದಮೇಲೆ ಸ್ವಲ್ಪ ಅಹಂಕಾರ, ನಾನತ್ವ, ಇನ್ನೊಬ್ಬರು ಕಂಡ್ರೆ ಹೊಟ್ಟೆ ಕಿಚ್ಚು, ಸೆಲ್ಫಿಶ್ ಬುದ್ಧಿ, ಕಾಮ, ಕ್ರೋಧ, ಇದು ಮಾಡಬೇಡ ಅಂದರೆ ಮಾಡ್ತೀನಿ ನಾನತ್ವ ಎಲ್ಲ ಹೆಚ್ಚಾಗುತ್ತೆ. ಇದೇನಪ್ಪ ಹಿಂಗೆ ಹೇಳ್ತಿದ್ದಾರೆ ಇವರು ಅಂತ ನೀವು ಅನ್ಕೋಬೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಪ್ತಮಾಧಿಪತಿ ಷಷ್ಠಮದಲ್ಲಿದ್ದಾರೆ ಒಂದು, ಆಮೇಲೆ ಚತುರ್ಥಾಧಿಪತಿ ಷಷ್ಠಮದಲ್ಲಿದ್ದಾರೆ, ಪಂಚಮಾಧಿಪತಿ ಷಷ್ಠಮದಲ್ಲಿದ್ದಾರೆ. ಷಷ್ಠಮಾಧಿಪತಿ ಮತ್ತು ಪಂಚಮಾಧಿಪತಿ ನಡುವೆ ಪರಿವರ್ತನೆ ಇದೆ. ಸೊ ಇದರಿಂದ ಏನಾಗುತ್ತೆ, ಇದು ಒಂಥರ ಮಿಕ್ಸರ್ ಅಂತ ಹೇಳ್ತಾರಲ್ಲ, ಒಳ್ಳೆಯದು ಕೆಟ್ಟದ್ದು
ಅಂದರೆ ಗುಡ್ ಬ್ಯಾಡ್ ಅಗ್ಲಿ ಅಂತ ಹೇಳ್ತಾರಲ್ಲ, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಅದರೊಟ್ಟಿಗೆ ಚಂದ್ರನ ಜೊತೆ ಕೇತು ಇದ್ದಾರೆ ಈ ಸಮಯದಲ್ಲಿ. ಅಂದರೆ ಗುರು ಗೋಚಾರ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪರಿವರ್ತನೆ ಆಗಬೇಕಾದ್ರೆ ಅಲ್ಲಿ ಚಂದ್ರ ಕೇತು ಒಟ್ಟಿಗೆ ಇದ್ದಾರೆ. ಸೊ ಅದೇ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಹಿಂಗೆ ಆಗುತ್ತೆ ಅಂದರೆ ಕೇತು ಬಂದ್ಬಿಟ್ಟು ಚತುರ್ಥದಲ್ಲಿದ್ದಾರೆ, ಅಲ್ಲೇ ಇರ್ತಾರೆ. ಸೊ ಚತುರ್ಥದಲ್ಲಿ ಇರೋದ್ರಿಂದ ಸ್ವಲ್ಪ ತಲೆ ಇಲ್ದಿರೋ ಕೆಲಸ ಅಂತ ಮುಂಚೆನೂ ಹೇಳಿದ್ದೀನಿ. ಬಟ್ ಇವ್ರಿಗೆ ಹೆಂಗಾಗುತ್ತೆ ಅಂದರೆ ತಲೆ ಇಲ್ದಿರೋ ಕೆಲಸ ಅಷ್ಟೇ ಅಲ್ಲ, ಯಾರಾದರೂ ಫಾರ್ ಎಕ್ಸಾಂಪಲ್ ಹಿಂಗೆ ಹೇಳ್ತೀನಿ ನೋಡಿ, ಅವರ ಒಡಹುಟ್ಟಿದವ್ರಿಗೂ, ಅವರ ಫ್ರೆಂಡ್ ಸರ್ಕಲ್ಗೂ, ಅವರ ಸೊಸೈಟಿ, ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೆ ಸೊಸೈಟಿನಲ್ಲಿ, ಯಾರ ನಡುವೆನೂ ಅಂತರ ಇರೋದಿಲ್ಲ. ಅಂದರೆ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತಿರ್ತಾರೆ. ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್, ಫ್ರೆಂಡ್ಸ್, ಹಾಗೆ ಸೊಸೈಟಿ ಎಲ್ಲರನ್ನೂ ಒಂದೇ ಥರ ಟ್ರೀಟು. ಯಾರಾದರೂ ಬುದ್ಧಿವಂತರು, ದೊಡ್ಡವರು ಏನಾದ್ರು ಹೇಳಿದ್ರೆ ಇದು ಮಾಡಬೇಡ, ಇದರಿಂದ ಏನು ಲಾಭ ಇಲ್ಲ ಅಂದರೆ, ನಾನು ಲಾಭಕ್ಕೋಸ್ಕರ ಮಾಡ್ತಾಯಿಲ್ಲ, ನನ್ನ ಇಷ್ಟ ನಾನು ಮಾಡ್ತಾಯಿದ್ದೀನಿ, ಹಂಗೆ ಅಹಂ ಬಂದ್ಬಿಡುತ್ತೆ. ಆಮೇಲೆ ಇದರಿಂದ ಏನಾಗುತ್ತೆ, ನಾನತ್ವ, ನಾನೇ ಸರಿ. ಇದು ಏನಕ್ಕೋಸ್ಕರ ನಾನತ್ವ ಬರುತ್ತೆ ಅಂದರೆ, ಇವರೆಲ್ಲರೂ ಇಷ್ಟು ಒಂದು ವರ್ಷದಲ್ಲಿ ಏನೇನು ಕೆಲಸ ಮಾಡಿರ್ತಾರಲ್ಲ ಅದನ್ನೆಲ್ಲ ಸ್ವಲ್ಪ ಶಾಬಾಷ್ ಅಂತ ಅವರಿಂದ ಜಾಸ್ತಿ ಎಂಕರೇಜ್ಮೆಂಟು, ಪ್ರೋತ್ಸಾಹ ಎಲ್ಲ ಸಿಕ್ಕಿ ನೆಲದ ಮೇಲೆ ಇರೋಲ್ಲ, ಕಾಲು ಮೋಡದಲ್ಲಿ ತೇಲಾಡ್ತಿರ್ತಾರೆ. ಅವರು ವೃಷಭ ರಾಶಿಯವರಿಗೆ ಹಿಂಗೆ ಡೈರೆಕ್ಟಾಗಿ ಹೇಳಿದ್ರೆ, ನಾನು ಆ ಥರ ಎಲ್ಲ ಇಲ್ಲಪ್ಪ, ನಾನು ತುಂಬ ಸಹಜ ಜೀವಿ ಅಂತ ಹೇಳ್ತಾರೆ, ಅಂತ ರೆಸ್ಪಾಂಡ್ ಮಾಡ್ತಾರೆ. ಸಹಜ ಜೀವಿನೇ, ಆದರೆ ಅವರಿಗೆ ಗೊತ್ತಿರಲ್ಲ ಇದೆಲ್ಲ ಆಗ್ತಾ ಇರುತ್ತೆ ಅವರಲ್ಲಿ. ಅಂದರೆ ಅವರು ಪಾರ್ಟ್ನರ್ ಯಾರು ಅಂದರೆ, ಅವರು ಮದುವೆ ಆಗಿದ್ದರೆ ಅವ್ರ ಪಾರ್ಟ್ನರ್ ಒಟ್ಟಿಗೆ ಜಗಳ, ಏನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ಅವ್ರ ಪಾರ್ಟ್ನರ್ ಬಿಸ್ನೆಸ್ನಲ್ಲಿ ಅವ್ರ ಜೊತೆ ವೈರತ್ವ, ಅಂದರೆ ಮಿಸ್ಕಮ್ಯುನಿಕೇಷನ್ನು ಅಂಥವೆಲ್ಲ ಜಾಸ್ತಿ ಆಗುತ್ತೆ. ಅದರಲ್ಲಿ ಇನ್ನೊಂದೇನಪ್ಪ ಅಂದರೆ, ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ನಡಿಬೇಕು ಅಂತ ಒಂದು ಅಹಂ, ಕೋಪ, ಕ್ರೋಧ, ನಾನತ್ವ ಎಲ್ಲ ಹೆಚ್ಚಾಗುತ್ತೆ. ಅದರೊಟ್ಟಿಗೆ ಇನ್ನೊಂದೇನಪ್ಪ ಅಂದರೆ, 10ನೇ ಮನೆಯಲ್ಲಿ ರಾಹು ಇದ್ದಾರಲ್ಲ, ರಾಹು ಮತ್ತು ಕೇತು ಅರ್ಥ ಮಾಡ್ಕೊಳ್ಳಿ. ರಾಹು ಮತ್ತು ಕೇತು ನಾನು ಸಪ್ತಮ ದೃಷ್ಟಿ ನಾವು ಕನ್ಸಿಡರ್ ಮಾಡಲ್ಲ, ನಾನಂತೂ ಮಾಡಲ್ಲ. ಅವ್ರದ್ದು ದೃಷ್ಟಿ ಪಂಚಮ ಮತ್ತು ನವಮ, ರಾಹು ಮತ್ತು ಕೇತು ಇಬ್ಬರದೂ ಪಂಚಮ ದೃಷ್ಟಿ ಮತ್ತು ನವಮ ದೃಷ್ಟಿ ನಾನು ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಪಂಚಮ ದೃಷ್ಟಿ ಎಲ್ಲಿ ಬೀಳುತ್ತೆ, ಅವರ ಧನಸ್ಥಾನದಲ್ಲಿ ಬೀಳುತ್ತೆ. ಕರ್ಮಭಾವದಿಂದ, ಅಂದರೆ ರಾಹು 10ನೇ ಮನೆಯಿಂದ 2ನೇ ಮನೆಗೆ ನೋಡ್ತಾರೆ. ಅದು ಕರ್ಮಭಾವದಿಂದ 10ನೇ ಮನೆಗೆ 2ನೇ ಮನೆ ನೋಡಿದಾಗ ಅವರ ಮಾತೆಲ್ಲ ತುಂಬ ರಫ್ ಇರುತ್ತೆ. ಇನ್ನೊಬ್ಬರು ರಫ್ ಇಲ್ಲದೆ ಹೋದ್ರೂ, ತುಂಬ ಸ್ವೀಟಾಗಿ ಮಾತಾಡಿದ್ರು ಇನ್ನೊಬ್ಬರು ಮನಸ್ಸು ನೋವು ಮಾಡೋ ರೀತಿ ಮಾತಾಡ್ತಾರೆ. ಹಳೆಯ ಅಲ್ಲ ಮಗಳ ಗಂಡ ಅಂತಾರಲ್ಲ, ಹಂಗೆ ಅಡ್ಗೋಡೆ ಮೇಲೆ ದೀಪಟ್ಟಾಗಿ ಮಾತಾಡ್ತಾರಲ್ಲ, ಹಂಗೆಲ್ಲ ಮಾತಾಡಿ ಅವ್ರ ಕಾರ್ಯ ಸಾಧಿಸಬೇಕು. ಏನೇ ಆದ್ರೂ ಹುಕ್ ಆರ್ ಕ್ರೂಕ್, ನಾನು ಹೇಳಿದ್ದೆ ನಡಿಬೇಕು ಅನ್ನೋ ರೀತಿ ತುಂಬ ನಾಜೂಕಾಗಿ ಮಾತಾಡ್ತಾರೆ. ಆದರೆ ಇನ್ನೊಬ್ರಿಗೆ ಹರ್ಟ್ ಮಾಡ್ತಾರೆ. ಒಂದು. ಎರಡನೇದು ರಾಹು ದೃಷ್ಟಿ 9ನೇ ಮನೆ ಅಂತ ಹೇಳಿದೆ. ನೀವು ಇನ್ನೊಂದು ಸರಿ ಜಾತಕ ನೋಡಿ, ಬೇಕಾದ್ರೆ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ರಾಹುವಿಂದ 9ನೇ ಮನೆ ಬಂದು ಅವರ ಷಷ್ಠಮ ಸ್ಥಾನ. ನೀವೇ ಲೆಕ್ಕ ಮಾಡಿ, 1 2 3 4 5 6 7 8 9. ಆಯಿತಾ? ರಾಹು ಸೂರ್ಯನ ಮೇಲೆ, ಬುಧನ ಮೇಲೆ, ಕುಜನ ಮೇಲೆ ದೃಷ್ಟಿ, ಅವರ ದೃಷ್ಟಿ ಬೀಳ್ತಾ ಇದೆ. ಅದರಿಂದ ಏನಾಗುತ್ತೆ, ಈ ಷಷ್ಠಮ ಸ್ಥಾನ ತುಂಬ ಬಲಶಾಲಿ ಆಗುತ್ತೆ. ಆಮೇಲೆ ಹೆಂಗಿದ್ರೂ ಪರಿವರ್ತನೆ ಇರೋದ್ರಿಂದ ಫಸ್ಟ್ ಎನಿಮಿ ಯಾರಪ್ಪ ಅಂದರೆ ಅವರೇ ಫಸ್ಟ್ ಎನಿಮಿ. ಇನ್ನೊಬ್ಬರು ತಪ್ಪನ್ನ ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಅಂದರೆ ಅವ್ರ ತಪ್ಪು ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇನ್ನೊಬ್ರು ತಪ್ಪು ಎತ್ತೆತ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಎಷ್ಟೇ ಯಾರೇ ಮೇಲೆ ಕೂರಿಸಿದ್ರು ನೋಡಿ, ನಮ್ಮಿಂದ ಏನಿಲ್ಲ, ಎಲ್ಲರೂ ಸೇರ್ಕೊಂಡು ಮಾಡಿದ್ದಕ್ಕೆ ಈಗ ಆಗಿರೋದು. ಇಲ್ಲ ನೀವು ಹೇಳಿದ್ರಿ ಅಂತ ಆಯಿತು ಅಂತ ಹೇಳಿದ್ರು, ಅದು ನಾನು ಹೇಳೋದಕ್ಕೂ ನೀವು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು ಇವತ್ತಿಂದ ಹೇಳ್ತಾಯಿಲ್ಲ, ಯಾವಾಗಲಿಂದನೂ ಹೇಳ್ತಾಯಿದ್ದೀನಿ. ಇವಾಗ ನೀವು ಮನ್ಸು ಕೊಟ್ಟಿದ್ದೀರಾ, ನೀವೇ ದೊಡ್ಡ ಮನ್ಸು ಮಾಡಿರೋದು. ಏನೇ ವಿಷಯ ಆಗಿರಲಿ, ಕೆಲಸದಲ್ಲಿ ಆಫೀಸಲ್ಲಿ ಇದ್ರೂ ಸಹ ಯಾರಾದರೂ ಬಾಸ್ ಗೀಸ್ ಏನಾದ್ರು ಗ್ರೇಟ್, ಯು ಹ್ಯಾವ್ ಡನ್ ವಂಡರ್ಫುಲ್ ಜಾಬ್ ಅಂತ ಅಪ್ರಿಷಿಯೇಟ್ ಮಾಡಿದ್ರು ಕೂಡ, ಐ ಆಮ್ ಜಸ್ಟ್ ಡೂಯಿಂಗ್ ವಾಟ್ ಎವರ್ ಐ ಹ್ಯಾವ್ ಬೀನ್ ಗೈಡೆಡ್ ವಿತ್ ಅಂತ ಅವ್ರಿಗೆ ರೆಸ್ಪೆಕ್ಟ್ ವಾಪಸ್ ರಿಟರ್ನ್ ಕೊಡಬೇಕು. ಹಂಗಿದ್ರೆ ಬಚಾವ್. ಅದರೊಟ್ಟಿಗೆ ಈ ಸಮಯದಲ್ಲಿ ಇಲ್ಲಿ ಗುರು ಲಾಭಸ್ಥಾನದಿಂದ ಸಹಜಭಾವಕ್ಕೆ ಬರ್ತಾರೆ. ಅಂದರೆ 2ನೇ ಮನೆಯಿಂದ 3ನೇ ಮನೆಗೆ ಬರ್ತಾರೆ. ಅದರಿಂದ ಧೈರ್ಯ, ಅದು ಓಕೆ, ಒಳ್ಳೆಯದೇ. ಆದರೆ ಇದು ಗುರು ವಕ್ರನಾಗಿ ಮತ್ತೆ ಮಿಥುನಾಗಿ ಬರ್ತಾರೆ. ಅದು ಯಾವಾಗ? 12ನೇ ತಾರೀಕು ವಕ್ರ ಆಯ್ತಾರೆ ಇದರಲ್ಲಿ ಕಟಕನಲ್ಲೇ. 6ನೇ ತಾರೀಕು ಡಿಸೆಂಬರ್ ಅವ್ರು ವಾಪಸ್ ಬರ್ತಾರೆ ಮಿಥುನಕ್ಕೆ.
ಸೊ ಈ ಸಮಯದಲ್ಲಿ ಈ ಪೂರ್ತಿ ವರ್ಷದಲ್ಲಿ ಅಂದರೆ ಇನ್ನೊಂದು 3 ತಿಂಗಳಂತ ಇಟ್ಕೊಳ್ಳಿ. ಇವಾಗ ಏನು ಸೆಪ್ಟೆಂಬರ್ ಅಲ್ವಾ, ಅಕ್ಟೋಬರ್, ನವಂಬರ್, ಡಿಸೆಂಬರ್ 2.5 ತಿಂಗಳು ಹೆಚ್ಚು ಕಮ್ಮಿ. ಈ ಟೈಮ್ನಲ್ಲಿ ಡಿಸೆಂಬರ್ ಆಮೇಲೆ ಮತ್ತೆ ಜಾನ್ವರಿ, ಫೆಬ್ರವರಿ ಇವೆಲ್ಲ ಇನ್ನೊಂದು 6 ತಿಂಗಳಂತ ಇಟ್ಕೊಳ್ಳಿ, ದಪ್ಪ ಲೆಕ್ಕ. ಇನ್ನೊಂದು 6 ತಿಂಗಳಲ್ಲಿ ಇವರಿಂದ ಏನೇನು ತಪ್ಪುಗಳು ನಡೆಯುತ್ತೆ ಅಂದರೆ ಅವ್ರಿಗೆ ಗೊತ್ತಿರೋದಿಲ್ಲ. ಇವಾಗ ಈ ನಡೆಯೋ ತಪ್ಪು ಯಾವಾಗ ಎಫೆಕ್ಟ್ ಆಗುತ್ತೆ ಅಂದರೆ 2 ವರ್ಷ ಆದಮೇಲೆ ಈ ಥರ ಯಾಕೆ ಮಾಡಿದೆ ನಾನು ಅಂತ ಕೂತ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಆ ಟೈಮ್ನಲ್ಲಿ ಸಾಡೆ ಸತಿ ಸ್ಟಾರ್ಟ್ ಆಗಿರುತ್ತೆ. ಅದರದ್ದು ಊಟ ಆವಾಗ ದೇವ್ರು ಕೊಡ್ತಾ ಇರ್ತಾರೆ, ನೀನು ಮಾಡಿದ್ದು ನೀನು ಉಣ್ಣಪ್ಪ ಮಾರಾಯ ಅಂತ. ಸೊ ಹಾಗಾಗಿ ಇವಾಗ ಯಾವುದೇ ರೀತಿಯಾದ ನಾನತ್ವ, ದುರಹಂಕಾರ, ಅಹಂಕಾರ, ಹೊಟ್ಟೆ ಕಿಚ್ಚು, ಆಮೇಲೆ ಕೋಪ, ಇನ್ನೊಬ್ಬರಿಗೆ ಅಗೌರವ ತೋರಿಸೋದು, ನಾನೇ ಸರಿ, ಈ ಮಿಗ್ದವರೆಲ್ಲ ಸರಿಯಿಲ್ಲ, ಇಂಥವೆಲ್ಲ ಯಾವ್ಯಾವುದು ಹೇಳ್ತಾ ಹೋದರೆ ಇಷ್ಟೊಂದಿರುತ್ತೆ. ಅದನ್ನು ಅವರೇ ಅರ್ಥ ಮಾಡ್ಕೋಬೇಕು. ಇನ್ನು ಜನ್ರಲಾಗಿ ಹೇಳ್ತಾ ಇರೋದು ನಾನು. ಇನ್ನು ಮಿಕ್ಕಿದ್ದು ಎಫೆಕ್ಟಿವ್ ಆಗಿ ಯಾವಾಗ ವರ್ಕ್ ಆಗುತ್ತೆ ಅಂದರೆ ನಿಮ್ಮ ಜಾತಕ, ನಿಮ್ಮ ದಶೆ ಭುಕ್ತಿ ಯಾವ ರೀತಿ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಆ ನಿಮ್ಮ ಜಾತಕ ಮತ್ತು ದಶಾಭುಕ್ತಿ ಈಸ್ ಆ್ಯಡಿಂಗ್ ಟು ದ ಫ್ಯೂಲ್, ಅಂದರೆ ಈ ಬೆಂಕಿಗೆ ಪೆಟ್ರೋಲ್ ಆಗ್ದಂಗೆ. ಅಲ್ಲಿ ಎಲ್ಲ ಚೆನ್ನಾಗಿತ್ತು ಅಂದರೆ ತೊಂದರೆ ಇಲ್ಲ. ಬೈ ಚಾನ್ಸ್ ಬುಧದಶೆ, ಕುಜದಶೆ, ಸೂರ್ಯದಶೆ, ಶುಕ್ರದಶೆ, ರಾಹುದಶೆ, ಕೇತುದಶೆ, ಅಂತರ್ದಶೆ ಇಂಥದ್ದು ಯಾವ್ದಾದ್ರು ಆಗ್ತಾಯಿದ್ರೆ ಆ ಟೈಮ್ನಲ್ಲಿ ಡೆಫಿನೆಟಾಗಿ ಮಿಸ್ಟೇಕ್ ಮಾಡ್ತಾರೆ. ಇನ್ನೊಂದೇನಪ್ಪ ಅಂದರೆ ಇವ್ರ ಸಂಗತಿ ಇರುತ್ತಲ್ಲ, ಅವರು ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಯಾರು ವೈರಿಗಳಿರ್ತಾರಲ್ಲ ಅವರು ಇವ್ರ ಹತ್ರ ಬಂದು ಫ್ರೆಂಡ್ ಆಗೋಕ್ಕೆ ಬರ್ತಾರೆ. ಅಂದರೆ ಇವಾಗಲ್ಲ, ಆಲ್ರೆಡಿ ಒಂದು ವರ್ಷದೊಳಗೆ ಅವ್ರು ಟ್ರೈ ಮಾಡಿರ್ತಾರೆ ಅವ್ರ ಹತ್ರ ಫ್ರೆಂಡ್ ಆಗಲಿಕ್ಕೆ. ಫ್ರೆಂಡು ಆಗಿರ್ತಾರೆ ಹೆಚ್ಚು ಕಮ್ಮಿ. ಏನಕ್ಕೆ ಫ್ರೆಂಡ್ ಆಗ್ತಾರೆ ಅಂದರೆ ಇವ್ರ ಹತ್ರ ಏನೋ ಟ್ಯಾಲೆಂಟ್ ಇದೆ, ಏನೋ ಒಂದು ಅವ್ರ ಹತ್ರ ನಮ್ಮ ಹತ್ರ ಇಲ್ದಿರೋದು ಅವ್ರ ಹತ್ರ ಇದೆ. ಹಾಗಾಗಿ ಅವ್ರು ಚೆನ್ನಾಗಿ ಮುಂದೆ ಬರ್ತಾ ಇದ್ದಾರೆ ಬರೀ ದುಡ್ಡಲ್ಲ, ಎಲ್ಲ ರೀತಿಯಿಂದ ಮನ್ನಣೆ, ಜನಗಳ ಹತ್ರ ಎಲ್ಲ ಒಳ್ಳೆ ಸೊಸೈಟಿನಲ್ಲಿ ಒಳ್ಳೆ ರೆಸ್ಪೆಕ್ಟ್ ಆಗಿರ್ಬೋದು, ಒಳ್ಳೆ ಕೆಲಸಗಳು ಮಾಡೋದೇ ಆಗಿರ್ಬೋದು, ಆಮೇಲೆ ಫೇಮಸ್ ಆಗೋದೇ ಇರ್ಬೋದು, ಇಲ್ಲ ಏನೇ ಕೆಲಸ ತೊಗೊಂಡ್ರೂ ಅದನ್ನು ಮಾಡೋ ಚೈತನ್ಯ ಗಳಿಸೋ ಶಕ್ತಿ ಇರ್ಬೋದು. ಅದನ್ನೆಲ್ಲ ನೋಡಿ ಅವ್ರಿಗೆ ನಾನು ಅವ್ರಿಗಿಂತ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ, ಅದೇನಿದೆ ಟ್ಯಾಲೆಂಟ್ ನಾನು ಕಲಿಬೇಕಂತ, ಅದಕ್ಕೋಸ್ಕರನಾದರೂ ಇವ್ರ ಹತ್ರ ಫ್ರೆಂಡ್ ಆಗೋಕ್ಕೆ ಬರ್ತಾರೆ. ಆದರೆ ಇವ್ರೇನು ಮಾಡ್ತಾರೆ, ಅವ್ರ ಫ್ರೆಂಡ್ ಆಗ್ತಾರೆ, ಓಕೆ, ಅವರು ಒಳ್ಳೇದು ಹೇಳಬೇಕಾದ್ರೆ ಇವ್ರು ಅದನ್ನು ಕೇಳಿಸ್ಕೊಳ್ಳಲ್ಲ, ಇಲ್ಲ ಅದನ್ನು ಕನ್ಸಿಡರ್ ಮಾಡಲ್ಲ. ಏನಕ್ಕೋಸ್ಕರ ಅಂದರೆ ಇವ್ರ ಹಿಂದೆ ಯೋಚನೆ ಮಾಡ್ತಾರೆ, ಇವರು ನನಗೆ ಒಂದು ಟೈಮ್ನಲ್ಲಿ ವೈರಿಗಳಾಗಿದ್ದರು, ಇವಾಗೇನೋ ಒಳ್ಳೇದು ಹೇಳಕ್ಕೆ ಬರ್ತಾರೆ ನನಗೆ, ಇವ್ರ ಮಾತು ಹಿಂಗೆ ನಂಬೋದು ಅಂದ್ಬಿಟ್ಟು ಒಳ್ಳೆ ತಂದು ಮುಂದೆ ಇಟ್ಟರು ಅದನ್ನು ಕೈಗೆ ಬಂತು ಬಾಯಿ ಬಂದಿಲ್ಲ ಅಂತಾರಲ್ಲ, ಹಂಗಾಗುತ್ತೆ. ಮುಖ್ಯವಾಗಿ ಇವ್ರು ಏನು ಮಾಡಬೇಕು ಅಂದರೆ ಇವರು ಗಣಪತಿಗೆ ಆರಾಧನೆ ಮಾಡಬೇಕು. ಪ್ರತಿದಿನ ಗಣಪತಿ ಆರಾಧನೆ ಮತ್ತು ಶಿವನ ಆರಾಧನೆ ಮಾಡೋದಷ್ಟು ಒಳ್ಳೆಯದು. ಜಗದ್ಗುರು ಮಹಾದೇವ. ಆಮೇಲೆ ಗಣಪತಿ ಆರಾಧನೆ ಯಾಕಪ್ಪ ಮಾಡಬೇಕಂದ್ರೆ ಚತುರ್ಥದಲ್ಲಿ ಕೇತು ಇದೆ. ಅವ್ರ ಬುದ್ಧಿ ಇದಕ್ಕೆಲ್ಲ ಎಲ್ಲೆಲ್ಲಿಗೂ ಕಂಟ್ರೋಲ್ ಇಲ್ದಿರಂಗೆ ಓಡಬಾರ್ದು. ಅವರು ಕರೆಕ್ಟಾಗಿ ಯೋಚನೆ ಮಾಡಿ ನ್ಯಾಯ ಧರ್ಮವಾಗಿ ನಡಿಬೇಕು, ಡೌನ್ ಟು ಅರ್ತ್ ಅಂತಾರಲ್ಲ ಆ ಥರ ಬುದ್ಧಿ ಬೇಕು. ನಾನೇ ಅನ್ನೋದು ಯಾವುದೇ ರೀತಿ ನಾನತ್ವ, ಅಹಂಕಾರ ಇದೆಲ್ಲ ಬೇಡ ಅಂದರೆ ಗಣಪತಿ ಹಿಡ್ಕೋಬೇಕು. ಗಣಪತಿ ಹಿಡ್ಕೊಂಡು ಗಣಪತಿ ಆರಾಧನೆ ಮಾಡಬೇಕು. ಪ್ರತಿ ಚತುರ್ಥಿಗೆ ಗಣಪತಿಗೆ ಅಭಿಷೇಕ ಮಾಡಿಸಿ ಅಲ್ಲಿ ಅವರು ಸಂಕಲ್ಪ ಮಾಡಿ ಅರ್ಚನೆ ಮಾಡಬೇಕು. ಆದರೆ ಶಿವನಿಗೂ ರುದ್ರಾಭಿಷೇಕ ಪ್ರತಿ ಸೋಮವಾರ ಇಲ್ಲ ಪ್ರದೋಷ ಕಾಲದಲ್ಲಿ, ಅಂದರೆ ತ್ರಯೋದಶಿ, ಇವಾಗ ಫಾರ್ ಎಕ್ಸಾಂಪಲ್ ಈ ಬರೋ ಶನಿವಾರ ತ್ರಯೋದಶಿ ಇದೆ, ಅಂಥ ದಿನ ಪ್ರದೋಷ ಪೂಜೆ ಅಂತ ಇರುತ್ತೆ. ಆವಾಗ ಎಲ್ಲಿ ದೇವಸ್ಥಾನ ಹತ್ತಿರದಲ್ಲಿರುತ್ತೆ ಶಿವನ ದೇವಸ್ಥಾನ, ಅಲ್ಲಿ ಹೋಗಿ ವಿಚಾರಿಸಿ ಪ್ರದೋಷ ಪೂಜೆ ಮಾಡ್ತೀರಾ, ಪ್ರದೋಷ ಅಭಿಷೇಕ ಮಾಡ್ತೀರಾ ಅಂತ ಕೇಳಿ ಪ್ರದೋಷಕ್ಕೆ ಅವರು ಹಾಜರಾಗಿರಬೇಕು. ಅದು ಸಾಯಂಕಾಲ ಹೊತ್ತು ಮಾಡ್ತಾರೆ. ಪ್ರದೋಷ ಎಷ್ಟು ಈ ಪೂರ್ತಿ ವರ್ಷ ಪ್ರದೋಷ ಅಥವಾ ರುದ್ರಾಭಿಷೇಕ ಮತ್ತು ಗಣಪತಿದು ಚತುರ್ಥಿನಲ್ಲಿ, ಪ್ರತಿ ಚತುರ್ಥಿನಲ್ಲಿ ಅಭಿಷೇಕ ಮಾಡಿ ಸಂಕಲ್ಪ ಮಾಡಿ ಅರ್ಚನೆ ಮಾಡಿಸಿ ಪ್ರಸಾದ ತೊಗೊಂಡು ದೇವರ ಹತ್ರ ಕೂತ್ಕೊಂಡು ಪ್ರತಿದಿನ ಗಣಪತಿದು ಆರಾಧನೆ, ಅಂದರೆ ಏನೋ ಜಪ, ಗಣೇಶ ಪಂಚರತ್ನ ಪ್ರತಿದಿನ ಕೇಳೋದು, ಈ ಥರ ಎಲ್ಲ ಮಾಡಿದ್ರೆ ತಕ್ಕ ಮಟ್ಟಿಗೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಆಮೇಲೆ ಎಷ್ಟೇ ಫೋರ್ಸ್ ಆಯಿತು, ಮನಸ್ಸಿಗೆ ಟೆಂಪ್ಟ್ ಆಯಿತು, ಈ ನಾನತ್ವ ಯಾರಾದರೂ ನಾನತ್ವಕ್ಕೆ
ತದ್ವಿರುದ್ಧವಾಗಿ ಅವರು ನನ್ನಿಂದನೇ ಆಗಿರೋದು ಅಂದರೆ ಆಯ್ತಪ್ಪ ನೀನೇ ದೊಡ್ಡಪ್ಪ ಅಂತ ತಗ್ಗಿ ಬಗ್ಗಿ ನಡಿಬೇಕು. ತಗ್ಗಿ ಬಗ್ಗಿ ನಡೆದ್ರು, ಸತ್ಯಧರ್ಮವಾಗಿ ನಡೆದ್ರು ಅಂದರೆ ಈ ಟೈಮ್ ಪೀರಿಯಡ್ ಸೇಫ್. ಅದರೊಟ್ಟಿಗೆ ಇವಾಗ ಏನು ಮಾಡ್ತೀರಾ, ನಿಮ್ಮ ಸಾಡೆ ಸತಿ ನಡೆಯೋ ಟೈಮ್ನಲ್ಲಿ ದೇವರು ಇದನ್ನೆಲ್ಲ ನೋಡಿ ಆವಾಗ ಸಿಚುವೇಶನ್ ಕಷ್ಟಕಾರಿ ಆಗಿರೋದಿಲ್ಲ. ಸೊ ಇದಾಯಿತು ವೃಷಭ ರಾಶಿಯವರಿಗೆ. ಏನಾದರೂ ವೃಷಭ ರಾಶಿಯವನವರು ಅವರ ಜಾತಕ ತೋರಿಸ್ಬೇಕು, ಸರಿಯಾಗಿ ಮಾಹಿತಿ ಪಡಿಬೇಕು. ಇನ್ನೇನು ಸಾಡೆ ಸತಿ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಕೆಲವು ಸಮಯದಲ್ಲಿ. ಯಾವಾಗ ಶನಿ ಮೇಷರಾಶಿಗೆ ಬರ್ತಾರೋ ಅಲ್ಲಿಂದ ಸಾಡೆ ಸತಿ ಸ್ಟಾರ್ಟ್ ಆಗುತ್ತೆ. ಆವಾಗ ಯಾವುದೇ ರೀತಿ ಕಷ್ಟ ಬರದಿರಂಗೆ ಏನೇನು ಮಾಡಬೇಕು, ಹೀಗೆ ನಮ್ಮ ಲೈಫು ಸರಿಯಾದ ಗತಿಯಲ್ಲಿ ನಡೀತಾ ಇರಬೇಕು. ಎಲ್ಲದಕ್ಕೂ ನೀವು ಸಜೆಷನ್ ಬೇಕಾ? ನಿಮ್ಮ ಜಾತಕದ ಪ್ರಕಾರ ನೀವು ಏನೇನು ಮಾಡಬೇಕು, ಹಿಂದೆ ಏನಾಗಿತ್ತು ನಿಮ್ಮ ಕರ್ಮ, ಇವಾಗ ಏನಿದೆ ನಿಮ್ಮ ಕರ್ಮ, ಮುಂದೆ ಏನು ಮಾಡಿದ್ರೆ ನಿಮ್ಮ ಕರ್ಮ ಫಲ ಒಂದು ಕಂಟ್ರೋಲ್ ಆಗಿ ನಿಮಗೆ ಕಷ್ಟಗಳು ಬರ್ದಿರ ಹ್ಯಾಪಿಯಾಗಿ ಆರೋಗ್ಯವಾಗಿ ಲೈಫ್ ಲೀಡ್ ಮಾಡೋದಕ್ಕೆ ಏನೇನು ಮಾಡಿದ್ರೆ ಅದೆಲ್ಲ ಆಗುತ್ತೆ ಅನ್ನೋದು ನಾನು ಸಜೆಸ್ಟ್ ಮಾಡಿ ಹೆಲ್ಪ್ ಮಾಡ್ತೀನಿ. ಬೇಕಿದ್ರೆ ಅದಕ್ಕೆ ನೀವೇನು ಮಾಡಬೇಕು, ನನ್ನ ವೆಬ್ಸೈಟ್ ಅದ omshreem-astrology.com, ಅದಕ್ಕೆ ಲಾಗಿನ್ ಮಾಡಿ ಕಾಂಟ್ಯಾಕ್ಟ್ ಅಸ್ ಪೇಜ್ನಲ್ಲಿ ನಿಮ್ಮ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ನಮ್ಮ ಕಡೆಯಿಂದ ರಿಪ್ಲೈ ಬರುತ್ತೆ ನಿಮಗೆ 24 to 48 ಅವರ್ಸಲ್ಲಿ. ಆಮೇಲೆ ಅದ್ರ ಪ್ರಕಾರ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ನನ್ನೊಟ್ಟಿಗೆ ಮಾತಾಡಿ ಏನೇನು ಬೇಕು ನಾನೆಲ್ಲ ಗೈಡ್ ಮಾಡ್ತೀನಿ. ಅದರಂತೆ ನೀವು ಫಾಲೋ ಮಾಡಿದ್ರೆ ಸಿಂಪಲ್ ರೆಮಿಡೀಸ್ ಎಲ್ಲ ಹೇಳ್ಕೊಡ್ತೀನಿ. ಅದರಂತೆ ನೀವು ಫಾಲೋ ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿರುತ್ತೆ, ನೀವು ಆರೋಗ್ಯವಾಗಿರ್ತೀರ. ಇಷ್ಟ ಆಯಿತು ವೃಷಭ ರಾಶಿಯವರಿಗೆ. ಧನ್ಯವಾದಗಳು.